What happened? ನೋಡೋದಲ್ಲ, ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಹೆಂಗಾಗತ್ತೆ ಮನುಷ್ಯ ಕಾಡಲ್ಲಿ ಇಲ್ಲ ಕಾಡಿನ ಪ್ರಾಣಿಗಳ ಜೊತೆ ಇಂಟರ್ವೆನ್ಷನ್ ಆದಾಗ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸೀನು. ಈಗಷ್ಟೇ ನಾವು ಆಗುಂಬೆನ ತಲುಪಿದ್ದೀವಿ. ಆಗುಂಬೆನಲ್ಲಿ ಮಲೆನಾಡಿನ ಮಧ್ಯದಲ್ಲಿ ಒಂದು ರಸ್ತೆಯಲ್ಲಿ ಹಾದು ಹೋಗುವಾಗ ಕಾಣಿಸಿದ ದೃಶ್ಯ ಇದು. ಈಗಷ್ಟೇ ಯಾವುದೋ ಒಂದು ಕಾರು ಹಾವಿನ ಮೇಲೆ ಹೋಗಿದೆ. ಸ್ವಲ್ಪ ಸೈಡಿಗೆ ಹಾಕ್ಕೊಳ್ಳೋಣ ಅಂತ. ಮಲೆನಾಡಿನಲ್ಲಿ ಇರ್ಬೋದು ಇಲ್ಲ ಬೇರೆ ಯಾವುದೇ ಒಂದು ಕಾಡಿನ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ದೃಶ್ಯ ಇದು. ಆ್ಯಕ್ಚುಲಿ ನಾವು ಮಲೆನಾಡು ಈ ಆಗುಂಬೆಗೆ ಬಂದಿರೋದಕ್ಕೆ ಒಂದು ಕಾರಣ ಕೂಡ ಇದೆ. ಬಂದಿದ ತಕ್ಷಣವೇ ನಮ್ಗೆ ಈ ಥರ ಒಂದು ಸ್ವಾಗತ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಗ್ತಾ ಇದೆ. ಹಾವುಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹಾವುಗಳ ಬಗ್ಗೆ ಸ್ಪೆಷಲ್ಲಾಗಿ ತುಂಬ ವಿಶೇಷವಾಗಿ ಅಧ್ಯಯನ ಮಾಡಿರುವಂತಹ ಒಬ್ಬ ವಿಶೇಷ ವ್ಯಕ್ತಿನ ಭೇಟಿ ಮಾಡೋಣ. ಸರೀಸೃಪಗಳು ಇರ್ಬೋದು ಇಲ್ಲ ಹಾವುಗಳ ಜೀವನ ಹೆಂಗಿರುತ್ತೆ, ಈ ಒಂದು ಮಲೆನಾಡಿನಲ್ಲಿ ಆಗುಂಬೆ ಸುತ್ತಮುತ್ತ ಹೇಗಿರುತ್ತೆ ಹಾವುಗಳ ಜೀವನ ಮತ್ತು ವಿಶೇಷತೆಗಳು ಏನಿರುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇದಂತೂ ಸ್ವಲ್ಪ ಬೇಜಾರಿನ ಸಂಗತಿ. ನೀವೇನಾದರೂ ಕಾರ್ ಓಡಿಸ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ನಿಧಾನಕ್ಕಿರಿ. ಈ ಥರ ಏನಾದರೂ ಪ್ರಾಣಿಗಳು ಪಕ್ಷಿಗಳು ಹೋಗ್ತಾ ಇದ್ರೆ ಒಂದು ಪ್ರಾಣಹಾನಿನ ತಡಿಬೋದು. ಕಾಳಿಂಗ ಮನೆ. ಮುಂದಿನ 3 ದಿನಗಳ ಕಾಲ ನಾವಿರಬೇಕಾಗಿರುವಂತಹ ಮನೆ ಕಾಳಿಂಗ ಮನೆ. ಆಗುಂಬೆಯ ಒಂದು ದಟ್ಟ ನಿತ್ಯ ಹರಿದ್ವರ್ಣದ ಕಾಡಿನ ಒಳಗಡೆ ಇರುವಂತಹ ಕಾಳಿಂಗ ಮನೆಗೆ ಬಂದಿದ್ದೀವಿ. ಬರೋದಕ್ಕೆ ಒಂದು ಕಾರಣ ಇದೆ. ಕಾಳಿಂಗನ ಬಗ್ಗೆ ರಿಸರ್ಚ್ ನಡೆಸ್ತಾ ಇರುವಂತಹ ಒಂದು ತಂಡ ಇದೆ. ಅದರ ತಂಡದ ಒಬ್ಬರು ಸದಸ್ಯರಿದ್ದಾರೆ. ಎಷ್ಟೊಂದು ದಶಕಗಳಿಂದ ಹಾವುಗಳ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ದಾರೆ. ಹಾಗೆ ಹಾವುಗಳ ಪ್ರಾಮುಖ್ಯತೆ ಏನು, ಯಾವ್ಯಾವ ಥರ ಪ್ರಭೇದಗಳಿದೆ, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಒಂದು ವೈಲ್ಡ್ ಲೈಫ್ ಅಂತ ಏನು ಹೇಳ್ತೀವಿ, ವನ್ಯಜೀವಿಗಳನ್ನ ಸಂರಕ್ಷಿಸೋದಕ್ಕೆ ಬಹುತೇಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ತಂಡನ ಭೇಟಿ ಮಾಡುವಂಥದ್ದಿದೆ. ಅವ್ರ ಕೆಲಸಗಳು ಹೇಗಿರುತ್ತೆ, ಅವ್ರ ಚಟುವಟಿಕೆಗಳೇನಿದೆ, ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ತಿಳ್ಕೊಳ್ಳುವಂಥದ್ದಿರುತ್ತೆ. ಬಹುಶಃ ನಾನು ಈ ವಿಡಿಯೋಗಳನ್ನ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ಇದು ತುಂಬ ಕಲಿಯುವಂಥದ್ದಿದೆ, ತುಂಬ ತಿಳ್ಕೊಳ್ಳೋವಂಥದ್ದಿದೆ.